ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಆ್ಯಂಡ್ ಚಾನೆಲ್ ಅಂತ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಹೇಗೋ ತುಂಬ ಹತ್ರ ಬರ್ತಾ ಇದೆ. ಸೊ ಸಿಂಪಲ್ಲಾಗಿ ದೇವ್ರಿಗೆ ಹೇಗೆ ಸೀರೆ ಡ್ರಾಪ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬಹಳ ಸುಲಭವಾಗಿ ಡ್ರಾಪ್ ಮಾಡ್ಬೋದು ಸ್ಯಾರಿನ ದೇವ್ರಿಗೆ. ಎಲ್ಲರೂ ತುಂಬ ಕಷ್ಟ ಅಂತ ಅಂದ್ಕೊತಾರೆ, ಬಟ್ ನಾನಿಲ್ಲಿ ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ನಿಮಗೆ ಹೇಗೆ ದೇವ್ರಿಗೆ ಸೀರೆನ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಫುಲ್ ಸೀರೆನ ಈ ಥರ ಹಾಫ್ ಫೋಲ್ಡಿಂಗ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ಸ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನಾನು ಎಲ್ಲೂ ಕೂಡ ಸ್ಯಾರಿ ಪಿನ್ಸ್ನ ಯೂಸ್ ಮಾಡಿಲ್ಲ, ಯಾಕಂದರೆ ಸೀರೆ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಫುಲ್ ಸೀರೆನ ನಾನು ಸ್ಯಾರಿ ಫೋಲ್ಡಿಂಗ್ ಎಲ್ಲೂ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬರೀ ಬಟ್ಟೆ ಕ್ಲಿಪ್ಸ್ನೇ ಯೂಸ್ ಮಾಡಿದ್ದೀನಿ. ಹೋಲ್ ಸ್ಯಾರಿ ಈ ಥರ ಹಾಫ್ ಮಡಚಿ ಆದಮೇಲೆ ನಾನು ಪಲ್ಲು ಕಡೆ ನಾನು ಹಾಫ್ ಮಡಚಿಲ್ಲ. ಅದು ಆ್ಯಸ್ ಯೂಶ್ವಲ್ ನಾವು ಹೇಗೆ ನಾವು ಉಡುವಾಗ ನೆರಿಗೆ ತೊಗೊತೀವೋ ಅದೇ ಥರ ನಾನಿಲ್ಲಿ ನೆರಿಗೆನ ತೊಗೊಂಡಿದ್ದೀನಿ. ನನ್ನ ಹೆಲ್ಪಿಂಗ್ ಹ್ಯಾಂಡಾಗಿ ಮಮ್ಮಿ ಬಂದರು. ಸೊ ಯಾವಾಗಲೂ ನನಗೆ ಹೆಲ್ಪಿಂಗ್ ಹ್ಯಾಂಡ್ ಅಂದರೆ ನಮ್ಮ ಮನೇಲಿ ಮಮ್ಮಿ ಇಲ್ಲ ಅಂದರೆ ನನ್ನ ಸಿಸ್ಟರ್ ಬರ್ತಾರೆ. ಈ ಥರ ನೆರಿಗೆನ ತೊಗೊತಾ ಇದ್ದೀನಿ. ನಾನು ನೆರಿಗೆ ತೊಗೊಳ್ಳೋದಕ್ಕೂ ಬಟ್ಟೆ ಕ್ಲಿಪ್ಸನ್ನೇ ಯೂಸ್ ಮಾಡಿರೋದು, ಎಲ್ಲೂ ನಾನು ಸೇಫ್ಟಿ ಪಿನ್ಸ್ನ ಯೂಸ್ ಮಾಡಿಲ್ಲ. ಪಲ್ಲು ಪ್ರಿಪ್ರೇಷನ್ಸ್ ಎಲ್ಲ ಆದಮೇಲೆ ನಾನು ಸ್ಯಾರಿ ಇಲ್ಲಿ ಮುಂದೆ ಸ್ವಲ್ಪ ಬಿಟ್ಟು ನೆಕ್ಸ್ಟ್ ನಾನು ಅಲ್ಲಿಂದ ನೆರಿಗೆ ಹಿಡಿಯೋದಕ್ಕೆ ಶುರು ಮಾಡ್ತೀನಿ. ನೆರಿಗೆ ಹಿಡಿತಾ ನೀವು ಕ್ಲಿಪ್ಸ್ ಏನು ಹಾಕಿದ್ರು ಅದನ್ನು ನೀವು ರಿಮೂವ್ ಮಾಡ್ಕೊಬೋದು, ಇಲ್ಲಾಂದರೂ ಅದು ಹಾಗೆ ಬಿಟ್ಟು ಫೈನಲ್ ಲಾಸ್ಟಲ್ಲಿ ಕೂಡ ನೀವು ರಿಮೂವ್ ಮಾಡ್ಕೊಬೋದು. ನೆರಿಗೆ ಹಿಡಿದಾದ್ಮೇಲೆ ನಿಮಗೆ ಸ್ಯಾರಿ ಪ್ಲೇಟಿಂಗ್ಸ್ ಈ ಥರ ಕಾಣಿಸುತ್ತೆ. ಸೊ ಇವಾಗ ನಾನು ಅದು ಪ್ಲೇಟಿಂಗ್ಸ್ ಏನು ಮಾಡ್ಕೊಂಡಿದ್ದೀನೋ ಹಾಫ್ ಡಿವೈಡ್ ಮಾಡಿಕೊಂಡು 2 ಕ್ಲಿಪ್ಸ್ನ ನಾನು ಹಾಕ್ತೀನಿ. ಯಾಕಂದರೆ ಕಂಠಕ್ಕೆ ಕಟ್ಟುವಾಗ ಎಲ್ಲೂ ಆ ಪ್ಲೇಟ್ಸ್ ಜಾರಬಾರ್ದು ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇರೋದು ಮೇನ್ ಪಾರ್ಟ್. ಈಗ ನಾನು ಇಲ್ಲಿ ಒಂದು ಮಣೆ ತೊಗೊಂಡಿದ್ದೀನಿ. ಮಣೆ ಮೇಲೆ ನಾನು ಅಕ್ಕಿ ಡಬ್ಬನ ಇಟ್ಟಿದ್ದೀನಿ. ಯೂಶ್ವಲಿ ನಾನು ಲಕ್ಷ್ಮಿನ ಕೂರಿಸುವಾಗ್ಲೂ ಇದೇ ಥರ ನಾನು ಕೂರಿಸೋದು. ಸೊ ಅದಕ್ಕೆ ನಾನು ಅಕ್ಕಿನ ಹಾಕಿ ಮೇಲೆ ಬಿಂದಿಗೆನ ಇಡ್ತೀನಿ. ಆ ಬಿಂದಿಗೆಯಲ್ಲಿ ಫುಲ್ ನೀರನ್ನ ಹಾಕಿರ್ತೀನಿ. ಈಗ ನಾನು ವಿಡಿಯೋ ಪರ್ಪಸ್ಗೋಸ್ಕರ ನಾನು ಇಲ್ಲಿ ನೀರನ್ನ ಹಾಕಿಲ್ಲ. ಸೊ ನೋಡಿ, ಕಂಠಕ್ಕೆ ನಾನು ಅದು ಸೀರೆದು ಪ್ಲೇಟಿಂಗ್ಸ್ ಏನು ನಾನು ಹಿಡ್ಕೊಂಡಿದ್ನೋ ಅದನ್ನು ನಾನು ಟೈಟಾಗಿ ಕಟ್ತಾಯಿದ್ದೀನಿ. ನೀವೆಷ್ಟು ಟೈಟಾಗಿ ಕಟ್ತೀರೋ ಅದು ಸೀರೆ ಜಾರಲ್ಲ ಅಂತ. ನೋಡಿ ಈ ಥರ ಕಟ್ಟಿ ನೀವು ಆಮೇಲೆ ಪ್ಲೇಟಿಂಗ್ಸ್ನ ನೀವು ಸ್ವಲ್ಪ ಜರುಗಿಸ್ಕೊಬೋದು, ಸ್ವಲ್ಪ ಲೈಟಾಗೆ. ಈ ಕಡೆ ಬಿಟ್ಟಿದ್ದನ್ನು ನಾನು ಸ್ಟಾರ್ಟಿಂಗಲ್ಲಿ ಸೀರೆನ ಅದು ಒಂದು ಫುಲ್ ಹಿಂದೆಯಿಂದ ಒಳಗಡೆ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಈ ಕಡೆ ನೋಡಿ ಸೆರ್ಗನ್ನ ಫುಲ್ ಹಿಂಗೆ ತೊಗೊತೀನಿ. ಅದು ಒಂದು ಸುತ್ತು ತೊಗೊಂಡು ಹೀಗೆ ಹಾಕ್ತೀನಿ. ತುಂಬ ಸಿಂಪಲ್. ಸೊ ಇಷ್ಟೇ ಇದು ಸೀರೆ. ಆಮೇಲೆ ಬೇಕಂದರೆ ನೆರಿಗೆ ಪ್ಲೇಟಿಂಗ್ಸ್ನೆಲ್ಲ ನೀವು ಸರಿ ಮಾಡ್ಕೊಬೋದು.
ನಾನಿಲ್ಲಿ ಅದು ಪಲ್ಲು ಜಾರಬಾರ್ದು, ಗಟ್ಟಿಗಿರಲಿ ಅಂತ ಅಂದ್ಬಿಟ್ಟು ನಾನಲ್ಲಿ ದಾರಾನ ಕಟ್ಟಿದ್ದೀನಿ. ಹಿಂದೆನೂ ಸೇರಿಸೇ ಕಟ್ಟಿದ್ದೀನಿ. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಸ್ಯಾರಿ ಡ್ರಾಪಿಂಗ್ ಅಂತ ಅಂದರೆ. ಇದು ಹಾರ್ಡ್ಲಿ ನನಗೆ ತೊಗೊಂಡಿದ್ದು ಒಂದು 10 ಮಿನಿಟ್ಸ್ ಅಂತಲೇ ಹೇಳ್ಬೋದು ಸೀರೆ ದೇವ್ರಿಗೆ ಉಡ್ಸೋದಕ್ಕೆ. ಸೊ ಇವಾಗ ಅದು ದಾರ ಕಾಣಿಸ್ತಾ ಇರೋದಕ್ಕೆ ನಾನಲ್ಲಿ ಡಾಬ್ನ ಹಾಕ್ತಾಯಿದ್ದೀನಿ. ಡಾಬ್ನ ಸ್ವಲ್ಪ ಟೈಟಾಗಿ ಕಟ್ಟಬೇಕು, ಇಲ್ಲಾಂದರೆ ಅದು ದಾರ ಕಾಣಿಸುತ್ತೆ, ಆಮೇಲೆ ಕೆಳಗೆ ಜಾರಿಬಿಡುತ್ತೆ ಡಾಬು. ನೋಡಿ ಇವಾಗ ಕಾಣಿಸ್ತಾ, ನಮ್ಮ ಮಮ್ಮಿ ಕ್ಲೀನಾಗಿ ಅದು ಹಾಕಿಲ್ಲ, ಸೊ ಅದು ಕೆಳಗಡೆ ಜಾರ್ತಾಯಿತ್ತು. ಆಮೇಲೆ ನಾನು ಸ್ವಲ್ಪ ಟೈಟಾಗಿ ಎಳೆದು ಡಾಬ್ನ ಹಾಕಿದೆ. ನೋಡಿ ಅಲ್ಲಿ ಕೆಳಗಡೆ ಬಂದುಬಿಡ್ತು, ನಮ್ಮ ಮಮ್ಮಿ ಹಾಕಿದ್ದು. ಆಮೇಲೆ ನಾನು ಟೈಟಾಗಿ ಎಳೆದು ಹಾಕಿದೆ. ಸೊ ದಿಸ್ ಈಸ್ ದ ಫೈನಲ್ ಔಟ್ಲುಕ್ ಆಫ್ ಲಕ್ಷ್ಮೀ ದೇವ್ ಸ್ಯಾರಿ ಡ್ರಾಪಿಂಗ್. ಅಲ್ಲಿ ಕಂಠದ್ದು ದಾರ ಕಾಣಿಸ್ತಾ ಇದೆ ಅಂತ ಅಂದರೆ ಅಲ್ಲಿ ನಾನು ಮಲ್ಲಿಗೆ ದಿಂಡು ಇಲ್ಲ ಅಂದರೆ ಕನಕಾಂಬ್ರದ್ದು ದಿಂಡನ್ನ ಹಾಕ್ತೀನಿ ಅಲ್ಲಿ. ಸೊ ಅದು ಕವರ್ ಆಗುತ್ತೆ ದಾರ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಥರ ಲಕ್ಷ್ಮೀ ದೇವ್ರನ್ನ ಹೇಗೆ ಕೂರಿಸೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಕೈ ಮತ್ತು ಕಾಲು ಎರಡೂ ಹೇಗೆ ಅಟ್ಯಾಚ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.